ಎ ಬಿ ಮತ್ತು ಸಿ ಇವರಲ್ಲಿದ್ದ ಒಟ್ಟು ಹಣವು ರೂಪಾಯಿ 1771. ಎ ಮತ್ತು ಬಿ ಯವರಲ್ಲಿದ್ದ ಹಣದ ಪ್ರಮಾಣವು 5:7. ಸಿಯಲ್ಲಿ ರೂಪಾಯಿ 571 ಇದ್ದರೆ ಎ ಮತ್ತು ಬಿ ಪ್ರತಿಯೊಬ್ಬರಲ್ಲಿರುವ ಪಾಲು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಎ ಅನುಪಾತ ಬಿ ಅನುಪಾತ ಸಿ ಯ ಹಣ ಹಿಂಗೆ ತಗೋಬೇಕು ನೋಡ್ರಿ. ಎ ಪ್ಲಸ್ ಎ ಅನುಪಾತ ಬಿ ನ ಅನುಪಾತ ಪ್ಲಸ್ ಸಿ ನ ಹಣ, ಇದು ಅನುಪಾತ ಅಲ್ಲ, ಇದು ಸಿ ನ ಹಣ ಇಸ್ ಈಕ್ವಲ್ ಟು 1171 ರೂಪಾಯಿ. ನೋಡಿ, ಅನುಪಾತ ಯಾವು? ಇವೆರಡೇ ಅನುಪಾತ. ಇದು ಸಿ ನ ಹಣ, ಎ ನ ಅನುಪಾತ ಬಿ ನ ಅನುಪಾತ ಪ್ಲಸ್ ಸಿ ನ ಹಣ ಕೂಡಿದಾಗ 1171 ರೂಪಾಯಿ ಆಯ್ತು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಎ ನ ಅನುಪಾತ ಬಿ ನ ಅನುಪಾತ ಸಿದು ಅನುಪಾತ ಇಲ್ಲ, ಅವನ ಹಣ ಅದ. ಅವಾಗ ಏನು ಮಾಡಬೇಕು? ಒಟ್ಟು ಹಣದಾಗ ಸಿ ನ ಹಣ ಕಳೆದ್ರಿ ಅಂದ್ರೆ ಎ ನ ಅನುಪಾತ ಮತ್ತು ಬಿ ನ ಅನುಪಾತದ ಹಣ ಸಿಗ್ತದೆ. ಅದನ್ನು ತಿಳ್ಕೊಬೇಕು. ನೋಡ್ರಿ, ಎ ನ ಅನುಪಾತ ಎಷ್ಟದ ನೋಡ್ರಿ, 5 ಅದ ಪ್ಲಸ್ 7 ಪ್ಲಸ್ ಇದು ಹಣ ಅದ ಅಂತಂದ್ರೆ 571 ಬರೋಬ್ಬರಿ 1171. 5 1 7 12 ಅನುಪಾತ ಬರೋಬ್ಬರಿ ಅನುಪಾತ ಪ್ಲಸ್ 571 ಇಸ್ ಈಕ್ವಲ್ ಟು 1171. ಇದು 1771. 1771 ನೋಡಿ, ಸರಿಯಾಗಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನ. 1771 ರೂಪಾಯಿ, ಇಲ್ಲಿ 1771 ರೂಪಾಯಿ, ಇಲ್ಲಿ ಏನಾಗಿದೆ 1771 ರೂಪಾಯಿ. ನೋಡ್ರಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನೆ. ಎ ನ ಅನುಪಾತ ಬಿ ನ ಅನುಪಾತ ಸಿ ನ ಹಣ ಇವೆಲ್ಲ ಕೂಡಿಸಿದ್ರೆ 1771 ಆಯ್ತು. 5 ಅನುಪಾತ, ಇದು ಅನುಪಾತ ಅದ, 5 ಅನುಪಾತ ಪ್ಲಸ್ 7 ಅನುಪಾತ ಪ್ಲಸ್ 571 ಬರೋಬ್ಬರಿ 1771. 7 5 12 ಅನುಪಾತ ಪ್ಲಸ್ 571 ರೂಪಾಯಿ ಬರೋಬ್ಬರಿ 1771. 12 ಅನುಪಾತದ ಹಣ ಬರೋಬ್ಬರಿ 12 ಅನುಪಾತದ ಹಣ ಬರೋಬ್ಬರಿ ಒಟ್ಟು ಹಣ ಮೈನಸ್ ಸಿ ನ ಪಾಲಿನ ಹಣ, ಪಾಲಿನ ಹಣ ಕಳಿಬೇಕು ಅಂದ್ರೆ ನಿಮಗೆ ಬರ್ತದ. ಬರೋಬ್ಬರಿ 12 ಅನುಪಾತ ಬರೋಬ್ಬರಿ 1771 ಮೈನಸ್ ಸಿ ನ ಹಣ ಎಷ್ಟದ 571 ಕಳೀರಿ. 571 ಕಳೆದಾಗ 1200 ರೂಪಾಯಿ ಆಯ್ತು. ನೋಡಿ, 12 ಅನುಪಾತದ ಹಣ ಎಷ್ಟು ಆಯ್ತು? 1200 ಆಯ್ತು. ಇನ್ನು ಒಂದು ಅನುಪಾತದ ತಕೋಬೇಕು. 12 ಅನುಪಾತದ ಹಣ ಬರೋಬ್ಬರಿ 1200 ರೂಪಾಯಿ. ಏನು ಅನುಪಾತ ಎಷ್ಟದ? 5 ಅನುಪಾತ ಬರೋಬ್ಬರಿ ಎಷ್ಟು? 5 ಅನುಪಾತ ಬರೋಬ್ಬರಿ ಎಷ್ಟು? 5 ಗುಂಡ್ಲೆ 1200 ಸರ್ವಾಸ ಬಾಗಿಲೆ 12 12 ಒಂದ್ಲೆ 1200 ಬರೋಬ್ಬರಿ ಎಷ್ಟಾಯ್ತು? 500 ರೂಪಾಯಿ ಆಯ್ತು. ಯಾರ್ದು? ಎ ನ ಹಣ. ಎ ನ ಹಣ ಬರೋಬ್ಬರಿ 500 ರೂಪಾಯಿ ಆಯ್ತು. ಬಿ ನ ಹಣ ಬರೋಬ್ಬರಿ 1200 ಒಳಗೆ 700 ಕಳೆಯಿರಿ, 500 ಕಳೆಯಿರಿ, ಬರೋಬ್ಬರಿ 700 ರೂಪಾಯಿ ಬಂತು. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು ಎ ನ ಹಣ ಎಷ್ಟದ? 500. ಬಿ ನ ಹಣ ಬರೋಬ್ಬರಿ 700
ಮತ್ತು ಯಾರ್ಯಾರು ಕೇಳ್ಯಾರ ಹೋದ್ರಿ ಪ್ರತಿಯೊಬ್ಬರ ಪಾಲ್ಯ ನಾನು ಹೆಂಗಾದ್ರೆ ಸೀನ್ ಹಣ ಅಂತೂ ಬಂದದ್ದು ನಿಮ್ಗೆ ಗುರ್ತದ 571 ರೂಪಾಯಿ ಆನ್ಸರ್. ಇದು ಭಾಳ ವಿಶೇಷವಾದಂಥ ಗಣಿತ. ಹಿಂಗೆಲ್ಲ ತಿಳ್ಕೊಂಡು ಮಾಡುವಂಥ ಗಣಿತಗಳು ಇರ್ತಾವೆ ನಾವು. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ, ಯಾಕಂದ್ರೆ ಈ ಗಣಿತಗಳು ಬೀಳ್ತಾವೆ ನಿಮಗೆ. ಮೊದಲು ಏನು ಮಾಡಬೇಕು, ಎನ್ ಅನುಪಾತ ಬಿನ ಅನುಪಾತ ಪ್ಲಸ್ ಸಿನ ಹಣ ಬರೋಬ್ಬರಿ 1771. 5 ಅನುಪಾತ ಪ್ಲಸ್ 7 ಅನುಪಾತ ಇದು ಸಿನ ಹಣ ಅದ. ಇದು ಅನುಪಾತ ಅಲ್ಲ, ಹಣ ಬರೋಬ್ಬರಿ 1771. 5 7 12 ಅನುಪಾತ ಹಣ ಪ್ಲಸ್ ಸಿನ ಹಣ ಬರೋಬ್ಬರಿ ಎಷ್ಟು 1770. 12 ಅನುಪಾತದ ಹಣ ಬರೋಬ್ಬರಿ ಒಟ್ಟು ಹಣ ಮೈನಸ್ ಸಿನ ಪಾಲಿನ ಹಣ. 12 ಅನುಪಾತದ ಹಣ ಬರೋಬ್ಬರಿ 1771 ಮೈನಸ್ 571 ಬರೋಬ್ಬರಿ 1200. 12 ಅನುಪಾತಕ್ಕೆ 1200 ಆದ್ರೆ ಏನ ಅನುಪಾತ ಎಷ್ಟದ 5 ಅದ. 5 ಅನುಪಾತಕ್ಕೆ ಎಷ್ಟು 500. ಏನ ಹಣ ಬರೋಬ್ಬರಿ 500, ಬಿನ ಹಣ ಬರೋಬ್ಬರಿ ಒಟ್ಟು 1200ದೊಳಗೆ 500 ಹಣ ಕಳಿಬೇಕು ಅಂದ್ರೆ 700 ಆಯ್ತು. ಏನ ಹಣ 500, ಬಿನ ಹಣ 700, ಸಿನ ಹಣ 571. ಇಟ್ ಈಸ್ ಆನ್ಸರ್. ಸರಿಯಾಗಿ ತಿಳ್ಕೊಬೇಕು. ಹಿಂಗೆ ಅವಾಗ ಇಂಥ ದೊಡ್ಡ ಗಣಿತಗಳಿದ್ದು ನೋಡಿ. ನಿಮಗೆ ಭಾಳ ಸಣ್ಣ ಕೇಳ್ತಾನೆ, ಇಂಥ ಗಣಿತಗಳು ನಿಮಗೆ ಅನುಭವ ಇರಬೇಕು. ಅದರ ಸಲುವಾಗಿ ನೋಡ್ರಿ, ಚೆನ್ನಾಗಿ ತಿಳ್ಕೊರಿ. ಅನುಪಾತ ಬೇರೆನೆ, ಹಣನೇ ಬೇರೆ. ನೋಡಿ ಹೆಂಗೆ ನಿಮ್ಗೆ ಅನಿಸ್ತದ ನೋಡ್ರಿ. ಅನುಪಾತದಾಗ ಹೆಂಗಿರ್ತಾವ ಏನು ಅಂದದ ಸೇಮ, ಅದು ಫರ್ಕದ ಮಾಡ್ರಿ. ಮುಂದಿನ ಗಣಿತ ವಿಚಾರ ಮಾಡ್ರಿ ಅದು ಮುಂದಿನ